ಇದು ಯಶವಂತಪುರ. ಎಸ್ ಸರ್, ಅವ್ರ ಫೋಟೋ ಹಾಕೊಂಡು ಒಂದು ಅವ್ರ ಬುಕ್ಕಲ್ಲಿ ಇಟ್ಕೊಂಡು ಮಾಡ್ತಾವ್ರೆಲ್ಲ ಕಲಾವಿದ. ಸ್ಟಿಕ್ಕರ್ಗಳು ಮನೆಗಂಟಿಸ್ತಾ ಇಲ್ಲ, ಎಲ್ಲ ಫುಲ್ ಕಂತ ಇಟ್ಕೊಂತಾರೆ. ಆಯ್ತಾ? ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ, ಪ್ರತಿನಿತ್ಯ ಒಂದಲ್ಲ ಒಂದು ರಾಜ್ಯದ ನಡೀತಿರ್ತಕ್ಕಂಥ ಈ ಒಂದು SIR ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂದರೆ ವಿಶೇಷವಾದ ಮತದಾರರ ಪಟ್ಟಿಯ ಪರಿಷ್ಕರಣೆ, ಇದನ್ನು ಏನು ರಾಜ್ಯದಲ್ಲಿ 3 ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಈ ಒಂದು ಪ್ರಕ್ರಿಯೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು, ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಈ ಪದ ಬಳಸ್ತಿಲ್ಲ ನಾನು, ಅತ್ಯಂತ ದೊಡ್ಡ ಮಟ್ಟದ ಪ್ರಚಾರ ಅವರ ಮನೆಯಲ್ಲೇ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಈ SIRನ ಪ್ರಕ್ರಿಯೆಗೆ ಏನು ಇನಾಗ್ರೇಷನ್ ಮಾಡಿ ಎಲ್ರಿಗೂ ಸಂದೇಶ ಕಳಿಸಿದರು. ಆ ಸಂದೇಶದ ಮುಖಾಂತರವೇ ಈಗ ಇಷ್ಟೊಂದು ರಾಜ್ಯದಲ್ಲಿ ಮತದಾರರ ವಿಷಯದಲ್ಲಿ ಏನು ಈ ಒಂದು ಪ್ರಕ್ರಿಯೆ ಇದೆ, ಯಾವ ಮತದಾರರ ಲಿಸ್ಟ್ನಲ್ಲಿ ಅವರ ಹೆಸರಿಲ್ಲ ಅದನ್ನು ಅಡಿಷನ್ನು ಮಾಡ್ತಕ್ಕಂಥದ್ದಿರ್ಬೋದು, ಇಲ್ಲ ತೀರ್ಕೊಂಡೋದಂಥವ್ರು, ಇಲ್ಲ ಬೇರೆ ಕಡೆ ವರ್ಗಾವಣೆ ಇರತಕ್ಕಂಥವರ ಪರಿಷ್ಕೃತ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಒಂದು 4-5 ನಿಯಮಾವಳಿಯನ್ನು ಕೊಟ್ಟು ಇವರಿಗೇನು ಪರಿಷ್ಕರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು, ನೆನ್ನೆ ದಿನ ರಾಮನಗರದ ಚೌಲ್ಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳನ್ನು ಹಲವಾರು ಚೌಲ್ಟ್ರಿಗಳಲ್ಲಿ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಇವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು, ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ, ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ, ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆಬರ ಇರಲಿ, ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡೇ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ, ಆ ಹೆಣ್ಣುಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಆಯಿತು ಈಗ ಮಾಡಿದ್ದು ವೀಡಿಯೋ ಮಾಡಬೇಡಿ ಅಂತಾನೆ. ಇದು ಯಾವ ರೀತಿ ನಡೆಸ್ತಾ ಇದ್ದಾರೆ.
ನಮ್ಮ ಕಾಂಗ್ರೆಸ್ನ ಮಹಾನ್ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡ್ತಾರೆ ಪಾಕಿಸ್ತಾನದ ಬಗ್ಗೆ ಮತ್ತಿನ್ನು ಉಂಡೆ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡೆ ಕಳ್ತನ ಮಾಡೋಕ್ಕೆ ಹೇಳಿದಿರಿ ಅಧಿಕಾರಿಗಳಿಗೆ. ನಿಮ್ಮ ನಾಯಕತ್ವದಲ್ಲಿ ಏನು ಮಾಡಿಸ್ತಾ ಇದ್ದೀರಿ? ನಿಮ್ಮ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನೀವು ಮತದಾರರ ಉಂಡಿನೇ ಕಳ್ತನ ಮಾಡೋಕ್ಕೆ ಹೊರಟಿದ್ದೀರಲ್ಲ. ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ, ಇವತ್ತು ಮತದಾರರ ಉಂಡಿನೇ ಲೂಟಿ ಹೊಡಿಯೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದು. ಈಗ ಮಾಡ್ತಿರ್ತಕ್ಕಂಥ ಕೆಲಸ ನೋಡಿದ್ರೆ ಇವತ್ತು ನಾನು ಎಲೆಕ್ಷನ್ ಕಮಿಷನ್ ಇಲ್ಲೇನಿದೆ, ಇವರು ತಕ್ಷಣ ಕೇಂದ್ರದ ಎಲೆಕ್ಷನ್ ಕಮಿಷನ್ಗೆ, ಇಲ್ಲಿ ಸರ್ಕಾರದ್ದು ಪ್ರಶ್ನೆ ಇಲ್ಲ, ಕೇಂದ್ರ ಸರ್ಕಾರದ ಚುನಾವಣಾ ಆಯುಕ್ತರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಈ SIRನ ಪ್ರಕ್ರಿಯೆಗಳೇನಿದೆ ಇದು ಅತ್ಯಂತ ಒಂದು ಸಂವಿಧಾನದ ಒಂದು ಸಂಪೂರ್ಣ ಧಿಕ್ಕಾರ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ನೆಲಸಮ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಚುನಾವಣಾ ಪದ್ಧತಿಗಳನ್ನೇ ಬುಡಮೇಲೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ರೀತಿಯ SIRನ ಇಲ್ಲಿ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ನಿನ್ನೆ ಏನು ಹೇಳಿದ್ದೇನೆ, ಇವತ್ತು ನನಗೆ ಇಂಡಿಯಿಂದ ಫೋನ್ ಮಾಡ್ತಾರೆ, ಪಾವಗಡದಿಂದ ಫೋನ್ ಮಾಡ್ತಾರೆ, ತುಮಕೂರಿಂದ ಫೋನ್ ಮಾಡ್ತಾರೆ, ಅರ್ಕಲ್ಗೂಡಿಂದ ಫೋನ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಫೋನ್ ಬರ್ತಾಯಿದೆ. ಈ ಥರ ಇವತ್ತು ಈ ರೀತಿಯ ಒಂದು ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥದ್ದನ್ನು ನನಗೇನು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ ಸುರೇಶ್ ಬಾಬು ಅವರು ಮತ್ತು ಹಲವಾರು ಶಾಸಕರುಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರನ್ನ, ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಇವತ್ತೆಲ್ಲೇನು ಒಂದು ದಾಖಲೆಗಳ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಈ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವ್ರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಪಾಪ ಏನು ವಿಧಾನಸೌಧದ ಮುಂದೋಗಿ ಅಲ್ಲಿ ನಮ್ಮ ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2014ರಲ್ಲಿ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಏನೊಂದು ದೇವಸ್ಥಾನ ಅದು ಅಂತಕ್ಕಂಥ ರೀತಿಯಲ್ಲಿ ನಮಸ್ಕಾರ ಮಾಡೋದ್ರು, ಆ ಒಂದು ಪುನರುಚ್ಚಾರ ಮಾಡ್ತಕ್ಕಂಥದ್ದು ನೋಡಿದಾಗ ಏನು ದೊಡ್ಡ ಬದಲಾವಣೆ ಆಗಿಬಿಟ್ಟಿದೆ ಈ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾಲ ಹನುಮಂತನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಏನು ತಲೆಯನ್ನು ಆ ಮೆಟ್ಲುಗಳ ಮೇಲೆ ಇಟ್ಟು ಏನು ಭಾಳ ಗೌರವ ತೋರಿಸಿದ್ರು. ತುಂಬ ಬದಲಾವಣೆ ಆಗಿದೆ, ರಾಜ್ಯದಲ್ಲಿ ಹೊಸ ಬದಲಾವಣೆ ತರ್ಬೋದೇನೋ ಅಂತಕ್ಕಂಥ ಒಂದು ಅವರ ನಡವಳಿಕೆ ನೋಡಿದಾಗ ನನಗೇನು ಮನಸ್ಸಿತ್ತು, ಈ ಬದಲಾವಣೆ ಯಾವ ರೀತಿ ಅಂತಕ್ಕಂಥದ್ದನ್ನು ಇವತ್ತು ಏನು ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಪುರುಷರು ಇವರೇ. ಏನು ಭಾಷಣ ಮಾಡಿದ್ದು, ನೀವು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಿಗೆ ಇಂಥದ್ದು ಏನೋ ಒಂದು ಇಲಾಖೆ ಬೇರೆ ಥರದವ್ರಂತೆ ಇವತ್ತಿಂದ. ಪ್ರಜಾಸೇವೆ ಇದೇ ಅಲ್ವೇ, ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ಆ ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದ್ರು ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆ್ಯಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಇವತ್ತು ವಿಡಿಯೋ ಸಮೇತ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥದ್ದನ್ನು ಯಶವಂತಪುರದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಹಿಡ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಅದರಿಂದ ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ಪ್ರಕ್ರಿಯೆಗಳಾಗಬೇಕು ಅಂದರೆ, ಪರಿಷ್ಕರಣಾ ಪಟ್ಟಿ ಆಗಬೇಕು ಅಂತ ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡು ಇವರ ಯೋಗ್ಯತೆ ನೋಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರಲ್ಲ, ಹಾಗಾಗಿದೆ ಹೀಗಾಗಿದೆ, ಅದಕ್ಕೆ ಬೇರೆಯವ್ರನ್ನ ಡೆಪ್ಯೂಟ್ ಮಾಡೋದಲ್ಲ ಸುಪ್ರೀಂ ಕೋರ್ಟ್ನಿಂದ. ಆ ರೀತಿ ಬಹುಶಃ ಇದು
ಬೇರೆ ಒಂದು ಮುಖ್ಯಸ್ಥರುಗಳನ್ನು ತರಬೇಕಾಗ್ತದೆ. ಇದಕ್ಕೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಈ ಪ್ರಕ್ರಿಯೆಗಳಿಗೆ ಇದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಕೇಂದ್ರದ ಚುನಾವಣಾ ಆಯುಕ್ತರ ಒಂದು ಭೇಟಿಗೆ ಅವಕಾಶವನ್ನು ಕೇಳಿ ಇದೆಲ್ಲದರ ಮಾಹಿತಿಗಳನ್ನು ದಾಖಲೆಗಳನ್ನು ಒಳಗೊಂಡಂತೆ ಇವತ್ತು ಈ ಒಂದು ಚುನಾವಣಾ ಆಯುಕ್ತರ ಮುಂದೆ ಇಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಆದರೆ ತಕ್ಷಣ ಇವತ್ತು ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಈ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ರೀತಿಯ ಅಕ್ರಮ ಮತದಾರನ ಸೇರಿಸ್ತಾ ಇದ್ದಾರೆ ಅದನ್ನು ಕಡಿವಾಣ ಆಗ್ತಕ್ಕಂಥ ದೃಷ್ಟಿಯಿಂದ ಬರೀ ಸಣ್ಣ ಪುಟ್ಟ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಾಗೋದಿಲ್ಲ. ಜಿಲ್ಲಾಧಿಕಾರಿ ಮಟ್ಟದವ್ರನ್ನೇ ಇವತ್ತೊಂದು 2-3 ಜನನ್ನ ಇವತ್ತು ಈ ಚುನಾವಣಾ ಆಯುಕ್ತರು ಇವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀವಿ.